ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಪರ್ಫೆಕ್ಟ್ ಸರಿಯಾಗಿರೋ ಅಳತೆಯಲ್ಲಿ ಹೋಟೆಲ್ ಸ್ಟೈಲ್ ರವೆ ಇಡ್ಲಿ, ಮತ್ತೆ ಅದರ ಜೊತೆಗೆ ರುಚಿಕರವಾಗಿರೋ ಅಂತ ಈರುಳ್ಳಿ ಸಾಗು ಅಥವಾ ಆಲೂಗಡ್ಡೆ ಸಾಗು ಅಥವಾ ಇದನ್ನ ಬಾಂಬೆ ಸಾಗು ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ. ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 2-3 ಚಮಚದಷ್ಟು ಎಣ್ಣೆ, ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಸಾಸಿವೆ ಚಿಟಪಟ ಅಂದ ನಂತರ ಉದ್ದಿನ ಬೇಳೆ, ಕಡಲೆ ಬೇಳೆ ಎರಡನ್ನೂ ತಲಾ 1 ಟೇಬಲ್ ಸ್ಪೂನ್ ಅಷ್ಟು. ಕಡಲೆಬೇಳೆ ಕೆಂಪಾಗಬೇಕು, ಕಪ್ಪಾಗಿ ಮಾಡ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ಚೆನ್ನಾಗಿ ಕೆಂಪಾದ್ರೆ ಸಾಕು. ಗೋಡಂಬಿ ಸುಮಾರು 10-12 ಅಷ್ಟು. ಕಡಲೆಬೇಳೆನ ಹುರ್ಕೊಂಡ್ಮೇಲೆನೆ ಗೋಡಂಬಿನ ಹಾಕೋಬೇಕು. ಸ್ಟಾರ್ಟಿಂಗ್ ಅಲ್ಲೇ ಕಡಲೆಬೇಳೆ ಜೊತೆಗೆ ಹಾಕೊಂಡ್ಬಿಟ್ರೆ ಗೋಡಂಬಿ ತುಂಬಾನೇ ಜಾಸ್ತಿ ಕಪ್ಪಾದಂಗ ಆಗೋಗುತ್ತೆ. 2 ಪದಾರ್ಥಗಳನ್ನ ತುಂಬಾನೇ ಜಾಸ್ತಿ ಕಪ್ಪಾಗೋವರೆಗೂ ಹುರ್ಕೊಳಕ್ ಹೋಗ್ಬೇಡಿ, ಚೆನ್ನಾಗಿರಲ್ಲ. ಕಡಲೆಬೇಳೆ ಗೋಡಂಬಿ ಕೆಂಪಾಗಿದೆ. ಹಸಿರು ಮೆಣಸಿನಕಾಯಿ ಮತ್ತೆ ಕಾಯಿ ಚೂರುಗಳು, ಕರಿಬೇವಿನ ಎಲೆ ಸುಮಾರು 10-12 ಅಷ್ಟು ಮುರಿದು ಸೇರಿಸಬೇಕು. ಇದ್ರ ಜೊತೆಗೆ ನಿಮ್ಗೆ ಇಷ್ಟ ಇದ್ರೆ ಸ್ವಲ್ಪ ಹಸಿ ಶುಂಠಿನ ಕೂಡ ಸೇರಿಸ್ಕೋಬಹುದು. ಈ ಪದಾರ್ಥಗಳನ್ನ ಸುಮಾರು 10-20 ಸೆಕೆಂಡ್ ಅಷ್ಟು ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇದು ರವೆ ಸುಮಾರು 1/4 kg ಅಷ್ಟು. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ರೆ ಮೀಡಿಯಂ ಸೈಜ್ ಸುಮಾರು 12 ಇಡ್ಲಿಗಳನ್ನ ಮಾಡ್ಕೋಬಹುದು. ರವೆನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಸುಮಾರು 5 ನಿಮಿಷ ರವೆನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಕಂಟಿನ್ಯೂಸ್ ಆಗಿ ಕಲಿಸ್ತಾನೆ ಇರಬೇಕು. ಮತ್ತೆ ರವೆ ಏನಾದ್ರೂ ಸಿದೋದ್ರೆ ರವೆ ಇಡ್ಲಿ ಬಣ್ಣ ಕೂಡ ಚೇಂಜ್ ಆಗೋಗುತ್ತೆ, ಚೆನ್ನಾಗಿರೋದಿಲ್ಲ. ರವೆನ ಚೆನ್ನಾಗಿ ಹುರಿದಿದ್ದಾಗಿದೆ. ನೆನ್ಪಿಟ್ಕೊಳ್ಳಿ, ಗ್ಯಾಸ್ ಸ್ಟವ್ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ರವೆನ ಹುರ್ಕೋಬೇಕು. ರವೆ ಕ್ರಿಸ್ಪಿ ಆಗಿದೆ. ಇದಕ್ಕೆ ಮೊಸರನ್ನ ಸೇರಿಸ್ಕೋಬೇಕು. ಈಗ ತುಂಬಾನೇ ಜಾಸ್ತಿ ಬಿಸಿ ಇದೆ, ತಣ್ಣಗಾಗ್ಲಿ. ಈಗ ರವೆ ಹುರ್ಕೊಂಡಿದ್ನಲ್ಲ ಅದೆಲ್ಲ ತಣ್ಣಗಾಗಿದೆ. ಮೊಸರನ್ನ ಸೇರಿಸ್ಕೋತಾ ಇದ್ದೀನಿ 1 ಗ್ಲಾಸ್ ಅಷ್ಟು. ಯಾವ ಗ್ಲಾಸಲ್ಲಿ ರವೆನ ಅಳತೆ ಮಾಡಿ ಇಟ್ಕೊಂಡಿದ್ನಲ್ಲ ಸೇಮ್ ಗ್ಲಾಸ್ನ ಉಪಯೋಗ ಮಾಡ್ತಾ ಇದ್ದೀನಿ. 1 ಗ್ಲಾಸ್ ಅಷ್ಟು ರವೆ, 1 ಗ್ಲಾಸ್ ಅಷ್ಟು ಮೊಸರು, ಅದೇ ಗ್ಲಾಸ್ಗೆ ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡು ಸೇರಿಸ್ಕೋತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಕನ್ಸಿಸ್ಟೆನ್ಸಿ ತೆಳುವಾಗಿದೆ ಅನ್ಸುತ್ತೆ. ರವೆ ನೆಂದ ಮೇಲೆ ನೀರನ್ನ ಜಾಸ್ತಿ ಇರುತ್ತೆ, ಆವಾಗ ಗಟ್ಟಿ ಬಂದೇ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕ್ಯಾರೆಟ್ ತುರಿ ಮತ್ತೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಇದನ್ನ ತಟ್ಟೆ ಮುಚ್ಚಿಟ್ಟು ಸುಮಾರು 20-30 ನಿಮಿಷ ಹಿಟ್ಟನ್ನ ರೆಸ್ಟ್ ಮಾಡಕ್ ಬಿಡಬೇಕು. ರವೆ ಕರೆಕ್ಟಾಗಿ ಸೆಟ್ ಆಗಬೇಕು. ಇದಾಗಷ್ಟರಲ್ಲಿ ಈರುಳ್ಳಿ ಸಾಗು ಅಥವಾ ಬಾಂಬೆ ಸಾಗನ್ನ ರೆಡಿ ಮಾಡ್ಕೊಳ್ಳೋಣ. ಬಾಣಲೆ ಇಟ್ಕೊಂಡಿದ್ದೀನಿ. ಮೊದಲನೇ ಸ್ಟೆಪ್ಪಲ್ಲಿ 2-3 ಚಮಚದಷ್ಟು ಎಣ್ಣೆ, ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಕಡಲೆಬೇಳೆ ಉದ್ದಿನಬೇಳೆ ಎರಡನ್ನೂ ತಲಾ 1 ಚಮಚದಷ್ಟು. ಕಡಲೆಬೇಳೆ ಉದ್ದಿನಬೇಳೆ ಕೆಂಪಾಗಲಿ. ಕಡಲೆಬೇಳೆ ಉದ್ದಿನಬೇಳೆ ಕೆಂಪಾಗಿದೆ. ಇದು ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ ಕ್ವಾಂಟಿಟಿನ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಹಸಿರು ಮೆಣಸಿನಕಾಯಿ 2-3 ಅಷ್ಟು. ಕರಿಬೇವಿನ ಎಲೆ ಸುಮಾರು 8-10 ಅಷ್ಟು. ಸ್ವಲ್ಪ ಅರಿಶಿನ. ಈರುಳ್ಳಿನ ತುಂಬಾನೇ ಜಾಸ್ತಿ ಕೆಂಪಾಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 2-3 ನಿಮಿಷ ಸಣ್ಣ ಉರಿಲಿ ಇಟ್ಕೊಂಡು ಈರುಳ್ಳಿನ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಹಸಿ ವಾಸನೆ ಹೋದ್ರೆ ಸಾಕು. ಸುಮಾರು 2-3 ನಿಮಿಷ ಆದ್ಮೇಲೆ ಮೊದಲೇ ಹೇಳ್ದಂಗೆ ಈರುಳ್ಳಿನ ಕೆಂಪಾಗಿ ಬೇಯಿಸ್ಕೊಳಕ್ ಹೋಗ್ಬಾರ್ದು. ಹಸಿ ವಾಸನೆ ಹೋದ್ರೆ ಸಾಕು. ಕಟ್ ಮಾಡಿ ಇಟ್ಕೊಂಡಿರೋ 1 ಸಣ್ಣ ಟೊಮೆಟೊ ಹಾಕಿದ್ಮೇಲೆ ಮತ್ತೊಮ್ಮೆ ಕಲಿಸ್ಕೊಂಡು ಸುಮಾರು 2-3 ನಿಮಿಷ ಬೇಯಿಸ್ಕೋಬೇಕು. ಟೊಮೆಟೊ ಮೆತ್ತಗಾಗಬೇಕು. ಈಗ ಟೊಮೆಟೊ ಮೆತ್ತಗಾಗಿದೆ. ಇದು ಸುಮಾರು 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ 1 ಬಟ್ಲಷ್ಟು ನೀರಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಕಡಲೆ ಹಿಟ್ಟನ್ನ ಹಾಕೊಳ್ಳೋದ್ರಿಂದ ಒಂದು ಕರೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಬರುತ್ತೆ, ಗಟ್ಟಿ ಕೂಡ ಬರುತ್ತೆ. ಮತ್ತೊಮ್ಮೆ ಸ್ವಲ್ಪ ನೀರು. ಇದು ಆಲೂಗಡ್ಡೆ ಪಲ್ಯ ಅಲ್ಲ, ಸಾಗು. ಅದಕ್ಕೋಸ್ಕರವಾಗಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗಿದ್ರೆ ಚೆನ್ನಾಗಿರತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಕಲಿಸ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಕಡಲೆ ಹಿಟ್ಟಲ್ಲಿ ಕೂಡ ಹಸಿ ವಾಸನೆ ಇರುತ್ತೆ, ಅದು ಕೂಡ ಹೋಗ್ಬೇಕು. ಈಗ ಇದು ಚೆನ್ನಾಗಿ ಕುದಿತಾ ಇದೆ. ಇದಕ್ಕೆ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಸೇರಿಸ್ಕೋತಾ ಇದ್ದೀನಿ. ಸುಮಾರು 1/4 kg ಆಲೂಗಡ್ಡೆನ ಉಪಯೋಗ ಮಾಡಿದ್ದೆ. ಆಲೂಗಡ್ಡೆನ ಕುಕ್ಕರಲ್ಲಿ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಸ್ವಲ್ಪ ಮಟ್ಟಕ್ಕಷ್ಟು ನುಣ್ಣಗೆ ಮಾಡಿ ಮ್ಯಾಶ್ ಮಾಡಿ ಸೇರಿಸ್ಕೋಬೇಕು. ಆಲೂಗಡ್ಡೆ ಹಾಕೊಂಡ್ಮೇಲೆ ಕಲಿಸ್ಕೋಬೇಕು. ಕನ್ಸಿಸ್ಟೆನ್ಸಿ ನೋಡಿ ನಿಮ್ಗೆ ಯಾವ ರೀತಿ ಬೇಕು ಅಂತ ಅದ್ರ ಪ್ರಕಾರವಾಗಿ ನೀರನ್ನ ಉಪಯೋಗ ಮಾಡಿ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಆಲೂಗಡ್ಡೆ ಹಾಕೊಂಡ್ಮೇಲೆ ಮತ್ತೊಮ್ಮೆ ಸುಮಾರು 2-3 ನಿಮಿಷ ಬೇಯಿಸ್ಕೋಬೇಕು. ಆಲೂಗಡ್ಡೆಲಿ ಕೂಡ ಮಸಾಲೆ ಎಲ್ಲ ಹೊಂದ್ಕೋಬೇಕಲ್ಲ, ಅದಕ್ಕೋಸ್ಕರ. ಈಗ ಈರುಳ್ಳಿ ಸಾಗು ಅಥವಾ ಬಾಂಬೆ ಸಾಗು ರೆಡಿಯಾಗಿದೆ. ಈಗ ಬಾಂಬೆ ಸಾಗು ಅಥವಾ ಈರುಳ್ಳಿ ಸಾಗು ರೆಡಿಯಾಗಿದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಲಿಂಬೆ ರಸ. ರವೆ ಕೂಡ ಸುಮಾರು 20 ನಿಮಿಷ ನೆಂದಿದ್ದಾಗಿದೆ. ನೋಡಿ, ಇವಾಗ ಗಟ್ಟಿ ಬಂದಿದೆ. ಹಿಟ್ಟನ್ನ ತುಂಬಾನೇ ಜಾಸ್ತಿ ಗಟ್ಟಿಯಾಗಿ ಕಲಸ್ಕೊಳಕ್ ಹೋಗ್ಬೇಡಿ ಅಥವಾ ತುಂಬಾನೇ ಜಾಸ್ತಿ ತೆಳುವಾಗಬೇಡ. ಇಡ್ಲಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿ ಇದ್ರೆ ಒಳ್ಳೇದು.
ತೆಳುವಾಗಿ ಕಲಸ್ಕೊಂಡ್ಬಿಟ್ರೆ ಇಡ್ಲಿ ಪ್ಲೇಟಲ್ಲಿ ಹಾಕದ್ಮೇಲೆ ಹರಡ್ಕೊಂಡ್ಬಿಡತ್ತೆ. ಅದಕ್ಕೋಸ್ಕರವಾಗಿ ತುಂಬಾ ಜಾಸ್ತಿ ತೆಳುವಾಗೂ ಬೇಡ ಅಥವಾ ತುಂಬಾ ಜಾಸ್ತಿ ಗಟ್ಟಿ ಕೂಡ ಬೇಡ. ಗಟ್ಟಿಯಾಗಿ ಕಲಸ್ಕೊಂಡ್ರೆ ಇಡ್ಲಿ ಗಟ್ಟಿ ಬರೋ ಚಾನ್ಸಸ್ ಕೂಡ ಇರುತ್ತೆ. ಮೀಡಿಯಂ ಆಗಿರ್ಲಿ ಕನ್ಸಿಸ್ಟೆನ್ಸಿ. ಇದು ಈನೋ ಪೌಡರ್ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಅಥವಾ ₹6 ಒಂದು ಸ್ಯಾಶೆ ಬರುತ್ತಲ್ಲ, ಅದನ್ನ ಫುಲ್ ಸೇರಿಸ್ಕೋಬೇಕಾಗತ್ತೆ. ರವೆ ಇಡ್ಲಿಗೆ ಈನೋ ಪೌಡರ್ ಅಥವಾ ಅಡ್ಗೆ ಸೋಡಾ ಹಾಕೊಳ್ಳಿಲ್ಲ ಅಂದ್ರೆ ಚೆನ್ನಾಗಿ ಬರಲ್ಲ, ಗಟ್ಟಿ ಬರುತ್ತೆ. ಆದ್ರೂ ನಿಮ್ಮ ಇಷ್ಟ ನೋಡಿ, ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ, ಇಷ್ಟ ಇಲ್ಲ ಅಂದ್ರೆ ಬೇಡ, ಹಾಗೆ ಮಾಡ್ಕೊಳ್ಳಿ. ಈಗ ಹಿಟ್ಟು ರೆಡಿ ಆಗಿದೆ. ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಹಚ್ಕೊಂಡು ಗೋಡಂಬಿನ ಸೇರಿಸಿಟ್ಕೊಂಡಿದ್ದೀನಿ. ಗೋಡಂಬಿಗೆ ಬದಲಾಗಿ ಕ್ಯಾರೆಟ್ ತುರಿ ಟೊಮೆಟೊನ್ ಕೂಡ ಇಟ್ಕೋಬಹುದು. ಇದನ್ನ ಸ್ಟೀಮ್ ಮಾಡ್ಕೋಬೇಕು 10 ನಿಮಿಷ ಹೈ ಫ್ಲೇಮ್ನಲ್ಲಿ. ಈಗ ರುಚಿಕರವಾಗಿರೋ ರವೆ ಇಡ್ಲಿ ರೆಡಿಯಾಗಿದೆ. ಹೇಳಿರೋ ಅಳತೆನ ಟ್ರೈ ಮಾಡಿ ನೋಡಿ. ಸಂಡೇ ಸ್ಪೆಷಲ್ ಥರ ಕೂಡ ಮಾಡ್ಕೊಂಡು ತಿನ್ಬೋದು, ಅಥವಾ ನಿಮ್ಗೆ ಯಾವಾಗ ಇಷ್ಟ ಆವಾಗ ಸರ್ವ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.